ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸರ್ಕಾರಿ ಕಟ್ಟಡಗಳನ್ನ ನಿಯಮಿತವಾಗಿ ನಿರ್ವಹಣೆ ಮಾಡದಿರುವುದು ಅವು ಶಿಥಿಲಾವಸ್ಥೆಗೆ ತಲುಪ್ತವೆ. ಕೊಂಚ ಯಾಮಾರಿದ್ರೂ ಕಟ್ಟಡಗಳು ಉರುಳುವ ಭೀತಿಯಲ್ಲಿವೆ. ಅಂಥದ್ದೊಂದು ಕಟ್ಟಡದ ದುಸ್ಥಿತಿ ಈಗ ನಿಮ್ಮ ಮುಂದೆ. ಹೌದು, ಸರ್ಕಾರಿ ಕಚೇರಿಗಳೆಂದ್ರೆ ಹಾಗೆ. ಸರಿಯಾದ ನಿರ್ವಹಣೆ ಇರುವುದಿಲ್ಲ. ಅದು ಸರ್ಕಾರದ ತಪ್ಪೋ ಇಲ್ಲ ಸರ್ಕಾರಿ ಅಧಿಕಾರಿಗಳ ತಪ್ಪೋ ತಿಳಿಯದು. ಆದರೆ ಬೇಜವಾಬ್ದಾರಿ ಮಾತ್ರ ಎದ್ದು ಕಾಣುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಟೌನ್ನಲ್ಲಿರುವ ತಾಲೂಕು ಕಚೇರಿ ಕಟ್ಟಡ ದಿನದಿಂದ ದಿನಕ್ಕೆ ಶಿಥಿಲಗೊಳ್ತಾ ಸಾಗ್ತಾ ಇದೆ. ಒಳತಾರಸಿ ಸ್ವಲ್ಪ ಸ್ವಲ್ಪವೇ ಕಿತ್ತು ಬರುತ್ತಿದೆ. ಕಾಂಕ್ರೀಟ್ ಹಾಕಿರುವ ಕಬ್ಬಿಣದ ಸರಳುಗಳು ಕಾಣುತ್ತಿದ್ದು, ಯಾವಾಗ ಬೇಕಾದರೂ ಉರುಳಿ ಬಿದ್ದು ಅನಾಹುತವಾಗುವ ಸಂಭವ ಹೆಚ್ಚು. ಈ ಕಟ್ಟಡ ನಿರ್ಮಾಣವಾಗಿ 14 ವರ್ಷ ಕಳೆದಿದೆ. 2012ರಲ್ಲಿ ಈ ಕಟ್ಟಡ ಲೋಕಾರ್ಪಣೆಗೊಂಡು ಅಂದಿನಿಂದ ಇಂದಿನವರೆಗೂ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಸರಿಯಾದ ನಿರ್ವಹಣೆಯ ಕೊರತೆ ಎದುರಿಸ್ತಾ ಇದೆ. ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ವಿಚಾರಿಸಿದಾಗ, ನಮ್ಮ ಕಟ್ಟಡವನ್ನು ನಾವು ಸರಿ ಮಾಡಿಕೊಳ್ತೇವೆ ಎಂದು ನಮಗೆ ಗೊತ್ತಿದೆ ಎಂಬ ದಿಮಾಕಿನ ಮಾತುಗಳನ್ನಾಡಿದ್ದಾರೆ. ಸರ್ಕಾರಿ ಕಟ್ಟಡಗಳು ಅವಶೇಷಗಳಾಗುವ ಮುನ್ನ ಅವುಗಳನ್ನ ಸರಿಪಡಿಸುವ ಅಗತ್ಯವಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿ ಎಂಬುದು ಪಿಟಿವಿ ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.